2 ತಿಂಗಳಿಂದ ಊಟ ಮಾಡ್ತಾ ಇದ್ದೀನಿ. ನಾವು ಊರಿಂದ ಬಂದರೆ ಮಧ್ಯಾಹ್ನ ಟೈಮ್ ಇಲ್ಲೇ ಊಟ ಬರೋದು. ಪಾನಿಪುರಿ ಕೆಲಸ ಮಾಡ್ತೀನಿ, ಹೋಲ್ಸೇಲ್ ಪಾನಿಪುರಿ ಪ್ಯಾಕೆಟ್ ಕೊಡೋದು. ಹೋಟ್ಲಲ್ಲೂ ಸಿಗೋಲ್ಲ ಇಲ್ಲಿ ಅಂತ ಊಟ. ಹಾಂ, ಚಾಮರಾಜಪೇಟೆಯಿಂದ ಬರೋದು ನಾನು ಡೈಲಿ ಇಲ್ಲಿಗೆ. ಚಾಮರಾಜಪೇಟೆಯಿಂದ ಬರೋದು ಇಲ್ಲಿಗೆ ಊಟಕ್ಕೋಸ್ಕರ. ಚೆನ್ನಾಗಿ ಮಾಡ್ತಾರೆ, ಸೂಪರ್ ಆಗಿರುತ್ತೆ. ಮೊಸರನ್ನ ಐ ಕ್ಲಾಸ್ ಇನ್ನ. ಹೌದಾ? ಸ್ನೇಹಿತರೆ ನಮಸ್ತೆ, ನಾನು ಗಜಾನಂದ್. ನಿಮಗೆ ಹಲವಾರು ಕಡೆ ನಾನು ಆಲ್ರೆಡಿ ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಪ್ರೀ ಫುಡ್ ಆಗಿರ್ಬೋದು, ಅತಿ ಕಡಿಮೆ ಪ್ರೈಸಲ್ಲಿ ನಿಮ್ಗೆ ಎಲ್ಲೆಲ್ಲೆಲ್ಲ ಊಟ ಸಿಗುತ್ತೆ ಅನ್ನೋ ಒಂದು ವಿಷಯನ ತಿಳಿಸ್ಕೊಡ್ತಾ ಇದ್ದೀನಿ. ಈಗ ಆಟೋ ಡ್ರೈವರ್ ಆಗಿರ್ಬೋದು, ಫುಡ್ ಡೆಲಿವರಿ ಆಗಿರ್ಬೋದು, ಗಾರೆ ಕೆಲಸ ಮಾಡೋರು ಅವ್ರಿಗೆ ತುಂಬ ಹೆಲ್ಪ್ ಆಗ್ತಾಯಿದೆ ಅದರಿಂದ. ಅದಕ್ಕೋಸ್ಕರ ನಾನು ಇವತ್ತು ಇನ್ನೊಂದು ಪ್ಲೇಸಿಗೆ ಬಂದಿದ್ದೀನಿ. ಇವಾಗ ನೋಡ್ಬೋದು, ರಾಧಾಕೃಷ್ಣ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಇದು. ಅದ್ರ ಪಕ್ಕದಲ್ಲೇ ರಾಧಾಕೃಷ್ಣ ಟ್ರಸ್ಟ್ ಅವರು ಈ ರೀತಿ ನಿಮಗೆ ಅನ್ನದಾನ ಕೊಡ್ತಾ ಇದ್ದಾರೆ. ಅದರಲ್ಲೂ ಏನಂದರೆ ಅನ್ಲಿಮಿಟೆಡ್, ನೀವು ಎಷ್ಟಾದರೂ ಹಾಕ್ಸ್ಕೋಬೋದು, ಯಾವುದೇ ರೀತಿ ತಲೆ ಕೆಡಿಸ್ಕೊಳ್ಳಲ್ಲ. ತಿನ್ನಿ, ಎಷ್ಟಾದರೂ ತಿನ್ನಿ, ಬಟ್ ಏನು ಅಂದರೆ ಯಾವುದೂ ಕೂಡ ಬಿಡಬೇಡಿ, ತಟ್ಟೆಯಲ್ಲಿ ಯಾವುದೂ ಬಿಡಬೇಡಿ ಅಂತ ಹೇಳ್ತಾ ಇದ್ದಾರೆ. ಮುದ್ದೆ, ಅನ್ನ, ಸಾಂಬಾರು ನೀವು ಎಷ್ಟಾದರೂ ಹಾಕ್ಸ್ಕೋಬೋದು. ತುಂಬ ಜನ ಬರ್ತಾಯಿದ್ದಾರೆ ಇಲ್ಲಿ, ನಮಗೆ ತುಂಬ ಜನ ಕೂಡ ಮಾತಾಡೋಕ್ಕೆ ಸಿಗ್ತಾ ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಅದೇ ರೀತಿ ಯಾವ ರೀತಿ ಕೊಡ್ತಾ ಇದ್ದಾರೆ, ಎಷ್ಟು ದಿನದಿಂದ ಕೊಡ್ತಾ ಇದ್ದಾರೆ, ಟೈಮಿಂಗ್ಸ್ ಏನು ಅಂತ ಹೇಳ್ಬಿಟ್ಟು ಎಲ್ಲನೂ ತಿಳ್ಕೊಳ್ಳೋಣ ಬನ್ನಿ. ಬಡವ್ರ ಮಕ್ಕಳು ನಾವು ಕೂಲಿ ದುಡ್ಕೊಂತೀಮವರು. ಈಗ ಕೆಲಸ ಮಾಡೋದು ಬಿಟ್ಟು ಅಲ್ಲಿ ಹೋಗಿ ದುಡ್ಡು ಕೊಟ್ಟು ಊಟ ಮಾಡಲ್ಲ. ಇಲ್ಲಿ ಪುಕ್ಸೆಟ್ ಬಟ್ಟ ಅವ್ರ ದೇವರು ಒಳ್ಳೇದು ಮಾಡಲಿ, ಅವ್ರ ಮಕ್ಕಳಿಗೆ ಸಿರಿ ಸಂಪತ್ತು ಕೊಡಲಿ, ಅವ್ರಿಗೆ ಹಂಗೆ ನಡೆಸ್ಕೊಡ್ಲಿ ಅಂತ ನಾನು ಆಶೀರ್ವಾದ ಮಾಡ್ತೀನಿ. ನೋಡಿ, ಹೊರಗಡೆ ಊಟ ಮಾಡ್ತೀನಿ ಅಂತ ಹೇಳಿದ್ರೆ ಊಟ ಮಾಡ್ತೀನಿ, ಅದಕ್ಕೆ ಈ ಊಟ ಬೇಕು 100 ರೂಪಾಯಿ ಬೇಕು. ಹಾಂ ಸರ್. ಹೌದಲ್ಲ? ಆಗಲ್ಲ ಸರ್. 100 ರೂಪಾಯಿ ಕೊಟ್ಟರೆ ಹೊಟ್ಟೆ ತುಂಬಲ್ಲ. ಆಗಲ್ಲ ಸರ್. ಇವರು ಏನು ಅಪೇಕ್ಷೆ ಇಲ್ಲದೆ ಈ ಹೊಟ್ಟೆ ತುಂಬ ಊಟ ಆಗ್ತದೆ. ಇಲ್ಲಲ್ಲಿ ದೇವರು ಒಳ್ಳೇದು ಮಾಡಲಿ ಸರ್. ಅವ್ರಿಗೆ ಹೆಂಗೆ ನಡೆಸ್ಕೊಡ್ಲಿ ಅಂತ ನಾನು ಆಶೀರ್ವಾದ ಮಾಡ್ತೀನಿ ಸರ್. ನಮಸ್ಕಾರ ಸರ್. ಹೋಟ್ಲಲ್ಲೂ ಸಿಗೋಲ್ಲ ಇಲ್ಲಿ ಅಂತ ಊಟ. ಹೌದಾ? ಹಾಂ, ಚಾಮರಾಜಪೇಟೆಯಿಂದ ಬರೋದು ನಾನು ಡೈಲಿ ಇಲ್ಲಿಗೆ. ಚಾಮರಾಜಪೇಟೆಯಿಂದ ಬರ್ತೀರಾ? ಚಾಮರಾಜಪೇಟೆಯಿಂದ ಬರೋದು ಇಲ್ಲಿಗೆ ಊಟಕ್ಕೋಸ್ಕರ. ಅಷ್ಟು ಚೆನ್ನಾಗಿರುತ್ತೆ. ನೀವೇನು ಮಾಡ್ಕೊಂಡಿರೋದು? ನಾನು ಮುಂಚೆ ಹೋಟ್ಲ್ ಕೆಲಸ ಮಾಡ್ತಿದ್ದೆ, ಇವಾಗ ಬಿಟ್ಟು ಗಾರೆ ಕೆಲಸ ಗಾರೆ ಕೆಲಸ ಮಾಡ್ತೀರಾ? ಆದರೂ ಊಟಕ್ಕೆ ಅಲ್ಲಿಂದ ಇಲ್ಲಿ ಬರ್ತೀವಿ. ಓಕೆ, ಊಟ ಚೆನ್ನಾಗಿದೆ ಅಂತ. ಊಟ ಸೂಪರ್ ಆಗಿದೆ ಸರ್. ಹೊರಗಡೆ ಇಂಥ ಊಟ ಇಲ್ಲಿ ಆಗಲ್ಲ ಸರ್. ಇದರಂಥ ಊಟ ಎಲ್ಲಿಯೂ ಇಲ್ಲ. ಇಷ್ಟು ಊಟ ಇಂದಿರಾ ಕ್ಯಾಂಟೀನಲ್ಲಿ ಚೆನ್ನಾಗಿಲ್ಲ ಊಟ. ಇಲ್ಲಿ ಸೂಪರ್ ಆಗಿ ಊಟ. ಇವತ್ತು ಮುದ್ದೆ ಮತ್ತು ಸಾರು, ಕಾಳು ಪಲ್ಯ, ಅನ್ನ ಸಾಂಬಾರು. ನೀವು ಹೇಳಿ, ಎಷ್ಟು ದಿನ ಬರ್ತಾ ಇದ್ದೀರಾ? ನಾವು ಇಲ್ಲೇ ಕೆಲಸ ಮಾಡ್ತೀವಣ್ಣ. ಇಲ್ಲೇ ಮಧ್ಯಾಹ್ನ ಹೊತ್ತು ಬಂದು ಬಿಟ್ಟು ಊಟ ಮಾಡ್ತೀವಣ್ಣ. ಡೈಲಿ ಬರ್ತೀರಾ? ಡೈಲಿ ಬರ್ತೀವಿ. ಓಕೆ, ನಿಮ್ಗೆ ಹೆಂಗೆ ಗೊತ್ತಾಯ್ತು ಊಟ ಕೊಡ್ತಾ ಇರಂತ? ಇಲ್ಲೇ ಜನ ಹೇಳ್ತಾ ಇದಾರೆ, ಸಿಮೆಂಟ್ ಕೆಲ್ಸಕ್ಕೆ ಬರ್ತೀವಿ. ಅವ್ರು ಜನ ಹೇಳಿದ್ರೆ ಅಲ್ಲಿ ಊಟ ಕೊಡ್ತಾರೆ ನೋಡಿ ಹೋಗಪ್ಪ ಅಂತಂತಂದ್ರೆ, ಮತ್ತು ಎಲ್ಲರಿಗೆ ಜನರಿಗೆ ಊಟ ಕೊಡ್ತಾರೆ ಅಂತ ನಾವು ಬಂದು ಊಟ ಮಾಡ್ತಾ ಇದ್ದೀವಿ. ಬೇರೆ ಕಡೆ ಹೋಟ್ಲಲ್ಲಿ ದುಡ್ಡು ಕೊಟ್ಟು ಊಟ ಮಾಡ್ತೀರಾ? ದುಡ್ಡು ಕೊಟ್ಟು ಊಟ ಫ್ರೀ ಕೊಡ್ತಾರೆ. ಹೇಗಿದೆ ಊಟ? ಚೆನ್ನಾಗಿದೆ ರೀ. ಹೋಟ್ಲಿಗೆ ಚೆನ್ನಾಗಿದೆಯಾ? ಹೋಟ್ಲಕ್ಕಿಂತ ಚೆನ್ನಾಗಿದೆ. ಮುದ್ದೆ ಕೊಡ್ತಾರೆ, ಅನ್ನ ಸಾಂಬಾರು ಚೆನ್ನಾಗಿದೆ. ಚೆನ್ನಾಗಿದೆ. ಹೋಟ್ಲಿಗೆ ಹೋಗಿ ಮಾಡಿದ್ರೆ ಒಂದು ಮಿನಿಮಮ್ ಇಲ್ಲಾಂದ್ರೆ 50ರಿಂದ 60 ರೂಪಾಯಿ ಇಲ್ಲ 100 ರೂಪಾಯಿ ಜಾಸ್ತಿ ಆಗುತ್ತೆ ರೀ. ಇಲ್ಲ ಅಂತಂದ್ರೆ ಮುದ್ದೆ ಕೊಡ್ತಾರೆ, ಅನ್ನ ಸಾಂಬಾರು ಎಲ್ಲ ಕೊಡ್ತಾರೆ ರೀ. ಅನ್ನ ಸಾಂಬಾರು ಎಲ್ಲ ಕೊಡ್ತಾರೆ, ಎಲ್ಲ ಚೆನ್ನಾಗಿದೆ ಕೊಡ್ತಾರೆ. ನಾವು ದಿನ ಡೈಲಿ ಮಧ್ಯಾಹ್ನ ಬಂದು ಊಟ ಮಾಡ್ತೀವಿ. ಇಲ್ಲೇ ಸಿಮೆಂಟ್ ಕೆಲಸ ಮಾಡೋದು ನಾವು. ಓಕೆ, ಇಲ್ಲಿ ಕೆಲಸ ಮಾಡ್ತೀವಿ. ಕೆಲಸ ಮಾಡ್ತಿದ್ದಾರೆ ನೋಡಿ. ಇವತ್ತು ಏನೇನು ಕೊಟ್ಟಿದ್ದಾರೆ? ಮುದ್ದೆ, ಅನ್ನ ಸಾಂಬಾರು, ಕಾಳು ಗೊಜ್ಜು. ಊಟ ಟೇಸ್ಟ್ ಎಲ್ಲ ಹೇಗಿದೆ? ಸೂಪರ್ ಆಗಿದೆ. ನಾನು 1 ವರ್ಷದಲ್ಲಿ ಇಲ್ಲಿ ಯಾರ್ಕರ 1 ವರ್ಷದಿಂದ ಇಲ್ಲೇ ಬರ್ತಾ ಇದ್ದೀರಾ? ಹೆಂಗೆ ಗೊತ್ತಾಯ್ತು ಇಲ್ಲಿ ಊಟ ಕೊಡ್ತಿರೋದು? ಇಲ್ಲೇ ಗಾಡಿ ಗಾಡಿ ಹಾಕ್ತೀರಾ ನೀವು? ಇವತ್ತು ಏನೆಲ್ಲ ಕೊಟ್ಟಿದ್ದಾರೆ? ಏನೇನ ಮುದ್ದೆ, ಕಾಳು ಪಲ್ಯ, ಕಾಳು ಅಷ್ಟೇ, ಅನ್ನ, ರಸ, ಉಪ್ಪಿನಕಾಯಿ ಎಲ್ಲ. ಊಟ ಮಾಡೋಕೆ ಹೊರಗಡೆ 100 ರೂಪಾಯಿ ಬೇಕು. ಏನು ದುಡ್ಡು ಇಲ್ದಲೆ ಅಪೇಕ್ಷೆದಲ್ಲಿ ನಿಮಗೆ ಊಟ ಹಾಕ್ತಾರೆ. ಏನು ಹೇಳ್ತೀರಾ ಅವ್ರ ಬಗ್ಗೆ? ಏನು ಆಗ್ಬೇಕು, ಚೆನ್ನಾಗಿರ್ಬೇಕು ಅಂತೀರಾ? ಅಷ್ಟೇ. ಊಟ ಕೊಡ್ತಾರೆ ಅಂದರೆ ತುಂಬ ಪುಣ್ಯ ಅದು. ಇವತ್ತು ನೋಡಿ ಸರ್, ಯಾಕಂದ್ರೆ ಈ ಕಾಲದಲ್ಲಿ ಮಕ್ಕಳು ಊಟ ಹಾಕಲ್ಲ ಅಂತದಲ್ಲಿ ಇವತ್ತು 100 ಜನಕ್ಕೆ ಊಟ ಹಾಕ್ತಾರೆ. ಪುಣ್ಯಾತ್ಮ ಚೆನ್ನಾಗಿರಲಿ. ನೀವು ಎಷ್ಟು ದಿನ ಬರ್ತೀರಾ ಸರ್? ನಾವು ಒಂದು 15 ದಿವಸದಿಂದ 15 ದಿವಸ ಬರ್ತೀವಿ. ನಿಮ್ಗೆ ಹೆಂಗೆ ಗೊತ್ತಾಯ್ತು ಇಲ್ಲಿ ಫ್ರೀ ಊಟ ಕೊಡ್ತಿರೋದು? ಮೊಮ್ಮಗನ ಸ್ಕೂಲ್ ಬಿಟ್ಟಿದ್ದೀನಿ, ಅಲ್ಲಿ ಕರ್ಕೊಂಬರೋ ಗೊತ್ತಾಯ್ತು. ಏನೆಲ್ಲ ಕೊಡ್ತಾರೆ ಸರ್ ಇಲ್ಲಿ? ಇಲ್ಲಿ ಮುದ್ದೆ, ಸಾರು, ಪಲ್ಯ, ರಸಮ್ಮು, ಹಪ್ಪಳ, ಉಪ್ಪಿನಕಾಯಿ ಎಲ್ಲ ಕೊಡ್ತಾರೆ. ಅನ್ಲಿಮಿಟೆಡ್ ಕೊಡ್ತಾರೆ. ಹೊರಗಡೆ ಹೋಟ್ಲಲ್ಲಿ ಹೋದ್ರು 50 ರೂಪಾಯಿ ಕೊಟ್ಟರು 50ಕ್ಕೆ ಸಹ ಇನ್ನೂ ಜಾಸ್ತಿ ಆಗುತ್ತೆ. ಆದರೂ ಟೇಸ್ಟ್ ಇರಲ್ಲ. ಚೆನ್ನಾಗಿ ಮಾಡ್ತಾರೆ, ಸೂಪರ್ ಆಗಿರುತ್ತೆ. ಮೊಸರನ್ನ ಐ ಕ್ಲಾಸ್ ಇನ್ನ. ಹೌದಾ? ಊಟ ಮಾಡ್ಕೊಂಡು ಹೋಗಿ. ಚೆನ್ನಾಗಿದೆ. ಇಲ್ಲಿ ಪಕ್ಕದಲ್ಲಿ ಮಾಡ್ತೀವಿ. ಓಕೆ, ಇವತ್ತು ಲಾಸ್ಟ್. ಬೇರೆ ಕಡೆ ಹೋಗ್ತೀವಿ. ಬೇರೆ ಕಡೆ ಹೋಗ್ತೀರಿ? ಈಗ ಜಿಗಣಿ ಹೋಗ್ಬೇಕು. ಜಿಗಣಿಗೆ ನೋಡಿ 5-6 ಕಡೆ ಕೊಡ್ತಾರೆ. ಚಾಮರಾಜಪೇಟೆಯಲ್ಲಿ, ಆಮೇಲೆ ಮತ್ತೆ ಈಗ ನಮ್ಮ ವಿಡಿಯೋದಲ್ಲಿ ಬರುತ್ತೆ ನೋಡಿ, ಡಿಸ್ಕ್ರಿಪ್ಷನ್ ಹಾಕಿರ್ತಾರೆ ಎಲ್ಲ ಕಡೆ. ಇರೋದು ಇಟ್ಕೊಂಡು ಇರೋದು ನಾವು
ಅಲ್ಲೇ ಆಲ್ಡು ಇಟ್ಟು ಮಾಡುವ ಆಲ್ಡು ಮನೆ. ಓಕೆ ಓಕೆ. ಊಟ ಚೆನ್ನಾಗಿದೆ ಸರ್. ಊಟ ಚೆನ್ನಾಗಿದೆಯಾ? ಹಾಂ. ಎಷ್ಟಿಂದ ಬರ್ತಾ ಇದ್ದೀರಾ? ಇಲ್ಲ ಅಲ್ಲೇ ಒಂದು 4 ತಿಂಗಳಿಂದ ಬರ್ತಾ ಇದ್ದೀನಿ. 4 ತಿಂಗಳಿಂದ ಬರ್ತಾ ಹಾಂ ಚೆನ್ನಾಗಿದೆ ಊಟ. ಯಾರೋ ಹೇಳಿದ್ರು ತೋಟಲ್ಲಿ ಕೆಲಸ ಮಾಡ್ತಾಯಿದ್ದು, ಅಲ್ಲಿ ಊಟ ಕೊಡ್ತಾರೆ ಹೋಗಿ ಅಂದರು. ಇಲ್ಲಿ ಅಲ್ಲಿ ಸುಮಾರು 4 ತಿಂಗಳಿಂದ ಬರ್ತಾ ಇರ್ತೀನಿ. ಚೆನ್ನಾಗಿದೆ ಊಟ. ದಿನ ಬರ್ತೀರಾ? ಹಾಂ ಡೈಲಿ ಬರ್ತೀನಿ. ಏನೇನು ಕೊಡ್ತಾ ಇದ್ದೀರಾ? ಡೈಲಿ ಅದು ಮುದ್ದೆ, ರೈಸು, ಒಂದು ಉಪ್ಪಿನ ಸಾರು, ಕಡಲೆ ಸಾರು, ಮೊಸರನ್ನ ಎಲ್ಲ ಇರ್ತದೆ. ಮುದ್ದೆ ಇರುತ್ತಾ? ಹಾಂ ಮುದ್ದೆ ಇರುತ್ತೆ. ಹಾಂ ಡೈಲಿ ಮುದ್ದೆ ಇರ್ತದೆ. ಚೆನ್ನಾಗಿದೆ ಊಟ. ಅಕಸ್ಮಾತ್ ಇಲ್ಲಿ ಕೊಟ್ಟಿರಲಿಲ್ಲ ಅಂದ್ರೆ ನೀವು ಹೊರಗಡೆ ಊಟ ಮಾಡಬೇಕಾಗಿತ್ತು. ಹೌದು ಸರ್, ಹೊರಗಡೆ ಅಲ್ಲಿ ಹೋಗ್ಬೇಕು. ಒಂದು ದಿನಕ್ಕಿಲ್ಲ ಅಂದ್ರೆ 50, 60, 70 ರೂಪಾಯಿ ಆಗುತ್ತೆ ಸರ್. ಅದು ಇವಾಗ ಸೇವ್ ಆಗುತ್ತೆ. ಹಾಂ ಚೆನ್ನಾಗಿದೆ ಸರ್. ಅದಕ್ಕೆ ಯಾರೋ ಹೇಳಿದ್ರು ಅಲ್ಲಿ ಹೋಗಿ ಊಟ ಕೊಡ್ತಾರೆ, ಫ್ರೀ ಊಟ ಅದು ಯಾರೋ ನಮ್ಗೆ ಹೇಳಿದ್ರು. ಆದರೆ ಅವತ್ತಿನ 4 ತಿಂಗಳಿಂದ ಇಲ್ಲಿ ಊಟ ಮಾಡ್ತೀನಿ. ಏನು ಹೇಳ್ತೀರಾ ಅವ್ರಿಗೆ, ಟ್ರಸ್ಟ್ ಅವ್ರಿಗೆ? ಏನು ಕೊಡ್ತಾ ಇರೋರಿಗೆ ಏನು ಹೇಳ್ತೀರಾ? ಇಲ್ಲ, ಊಟ ಚೆನ್ನಾಗಿದೆ ಅಂತ ಹೇಳ್ತೀವಿ. ಹಾಂ ಹೇಳೋಣ ನೀವೀಗ. ಹ್ಞೂ ಹೇಳೋಣ ಊಟ ಹೆಂಗಿದೆ? ಚೆನ್ನಾಗಿದೆ. ಚೆನ್ನಾಗಿದೆ. ಎಷ್ಟಿಂದ ಬರ್ತಾ ಇದ್ದೀರಾ? ನಾವು 3 ತಿಂಗಳಿಂದ ಬರ್ತಾ ಇದ್ದೀವಿ. ಎಷ್ಟಿಂದ ಬರ್ತಾ ಇದ್ದೀರಾ? ನಿಮ್ಗೆ ಹೆಂಗೆ ಗೊತ್ತಾಯ್ತು ಊಟ ಫ್ರೀ ಕೊಡ್ತಾ ಇರಂತ? ನಮಗೆ ಬೇರೆಯವರು ಹೇಳಿದ್ರು, ಕಲಿಸಿದವರು. ನೀವೇನು ಮಾಡ್ಕೊಂಡಿರೋದು? ಏನು ಕೆಲಸ ಮಾಡೋದು? ಗಾರೆ ಕೆಲಸ. ಬೇರೆ ಕೆಲಸ. ಈಗ ಇಲ್ಲೇ ಮಾಡ್ಕೊಂಡಿರೋದು? ಅಲ್ಲಿ ಈ ರೋಡಲ್ಲಿ. ಓಕೆ. ಅದಕ್ಕೆ ಇಲ್ಲಿ ದಿನ ಬರ್ತೀರಾ? ನಾವು ದಿನ ಬರ್ತೀವಿ. ಚೆನ್ನಾಗಿದೆ. ಎಷ್ಟಿಂದ ಬರ್ತಾ ಇದ್ದೀರಾ? ಇವಾಗ ನಾವು 1 ವಾರ ಆಯ್ತು ಬರೋದು. ವಾರ ಆಯಿತು. ನಿಮ್ಗೆ ಹೆಂಗೆ ಗೊತ್ತಾಯ್ತು ಇಲ್ಲಿ ಊಟ ಕೊಡ್ತಾ ಇದ್ದಾರೆ ಫ್ರೀ ಅಂತ? ಇಲ್ಲೇ ಬಗಲ ಕೆಲಸ ಮಾಡ್ತಾ ಇದೀವಿ, ಇದು ಗೊತ್ತಾಯ್ತು ಬಂದ್ವಿ. ಏನು ಕೆಲಸ ಮಾಡೋದು? ಗೆರೆ ಕೆಲಸ ಮಾಡ್ತಾ ಬೇರೆ ಕೆಲಸ. ಊಟ ಎಲ್ಲ ಹೇಗಿದೆ? ಊಟ ಚೆನ್ನಾಗಿದೆ. ಚೆನ್ನಾಗಿದೆ. ಏನೇನು ಕೊಡ್ತಾರೆ? ಮುದ್ದೆ, ಸಾಂಬಾರು, ಅನ್ನ ಸಾಂಬಾರು, ಮೊಸರನ್ನ, ಉಪ್ಪಿನಕಾಯಿ, ಹಪ್ಪಳ. ಎಷ್ಟು ಬೇಕಾದ್ರೂ ಕೊಡ್ತಾರಾ? ಹೊಟ್ಟೆ ತುಂಬ ಕೊಡ್ತಾರೆ. ಅಲ್ಲ, ಇಲ್ಲಿ ಕೊಟ್ಟಿಲ್ಲ ಅಂದ್ರೆ ನೀವು ಮನೆಯಿಂದ ಬುತ್ತಿ ತರಬೇಕಾಗುತ್ತೆ. ಹಾಂ, ಬುತ್ತಿ ತರಬೇಕಾಗುತ್ತೆ. ಇಲ್ಲಿ ಕೊಡ್ತಾ ಇರೋದು ನಂಗೆ ಖುಷಿ. ಹಾಂ, ಖುಷಿ. ಬುತ್ತಿ ಬಿಟ್ಟು ಬರ್ತೀವಿ ಮನೇಲಿ, ಊಟ ಅಲ್ಲೇ ಬಿಟ್ಟು ಬರ್ತೀವಿ. ಎಷ್ಟಿಂದ ಬರ್ತೀವಿ ಸರ್ ನೀವು? ಆಗಲೇ ಬಂದದ್ದು ಆಗಲೇ ನಾವು ದಿನ ಬರ್ತಾನೆ ಇರ್ತೀವಿ. ಊಟ ಊಟ ಸೂಪರ್. ದಿನ ಊಟ ಮಾಡ್ತೀವಿ, ಚೆನ್ನಾಗಿ ಮಾಡ್ತಾ ಇದ್ದಾರೆ ಸರ್. ಈಗ ಏನೇನು ಕೊಟ್ಟಿದ್ರು ಇವತ್ತು? ಇಲ್ಲೇ ಮಾಡ್ತಿರ್ತೀವಿ, ದಿನ ಮಾಡ್ತಿದ್ರು ಪಾಪ. ನೋಡಿ ಸರ್, ಇವತ್ತು ಮನೆಯಲ್ಲಿ ಅಪ್ಪ ಅಮ್ಮಗೆ ಊಟ ಹಾಕ್ತಾ ಇರೋಂಥವ್ರು ಎಷ್ಟೋ ಜನ ಇದ್ದಾರೆ ಬೆಂಗಳೂರಲ್ಲಿ. ಅಂಥದ್ರಲ್ಲಿ ಇವ್ರು 100 ಜನಕ್ಕೆ ಅನ್ನ ಹಾಕ್ತಾರೆ. ಹೌದು. ಏನಾಗಿ ಹೊಟ್ಟೆ ತುಂಬ ಅದು ಹೊಸ್ತವರಿಗೆ ಅವ್ರ ಬಗ್ಗೆ ಏನು ಹೇಳ್ತೀರಾ ಸರ್ ನೀವು? ದೇವರಣ್ಣಗೆ ಚೆನ್ನಾಗಿ ಮಾಡ್ತಾ ಇದ್ದಾರಪ್ಪ. ಭಾಳ ದೇವರಣ್ಣ ನಮಗೆ ಒಳ್ಳೆ ಟೈಮ್ ಕೊಡ್ತಾರೆ, ನಮ್ಗೆ ಒಳ್ಳೇದೇ ಸರ್. ಅವ್ರಿಗೆ ಏನು ಹೇಳ್ತೀರಾ? ಇದು ನಮಗೆ ಒಂದು ಸ್ವಲ್ಪ ಕನ್ನಡ ಇದು ಬರೋಲ್ಲ. ಪರವಾಗಿಲ್ಲ ಸರ್, ಇಷ್ಟು ಚೆನ್ನಾಗಿ ಮಾತಾಡ್ತಿರಲ್ಲ. ಇದಕ್ಕಿಂತ ಕನ್ನಡ ಬೇಕಾ ಸರ್? ಕನ್ನಡದವರೇ ಕನ್ನಡ ಮಾತಾಡಲ್ಲ ಅಂತ ನೀವು ಇಷ್ಟು ಚೆನ್ನಾಗಿ ಮಾತಾಡ್ತಿರಲಿಲ್ಲ ನೀವು. ನಿಮ್ದು ಎಲ್ಲಿ ಪ್ರಾಪರ್ ಎಲ್ಲಿ ಸರ್? ಇದು ಬಾಪೂಜಿ ಇದೇನೆ, ಈ ಕಡೆನೇ, ಇಲ್ಲೇ ಈ ಕಡೆಯಿಂದ ಬರ್ತೀವಿ. ಅಲ್ಲ, ನೇಟಿವ್ ಹ್ಞೂ, ಯಾವ ಊರು? ಬಾಪೂಜಿ ನಗರನೇ ಇಲ್ಲ. ಬಾಪೂಜಿ ನಾವು ಮದ್ದಿರ್ತಾವೆ ಆಗ್ಲಳ್ಳಿ, ಮಡಿಕೆ ಆಗ್ಲಳ್ಳಿ ಅಂದ್ಬಿಟ್ಟು ಊಟ ಸೂಪರ್ ಆಗಿದೆ. 2 ತಿಂಗಳಿಂದ ಊಟ ಮಾಡ್ತಾ ಇದ್ದೀನಿ. ನಾವು ಊರಿಂದ ಬಂದರೆ ಮಧ್ಯಾಹ್ನ ಟೈಮ್ ಇಲ್ಲೇ ಊಟ ಬರೋದು. ಪಾನಿಪುರಿ ಕೆಲಸ ಮಾಡ್ತೀನಿ, ಹೋಲ್ಸೇಲ್ ಪಾನಿಪುರಿ ಪ್ಯಾಕೆಟ್ ಕೊಡೋದು, ಡೆಲಿವರಿ ಕೊಡೋದು ಕೆಲಸ ಮಾಡ್ತಾಯಿದ್ದೀವಿ. ಈಗಲೂ ಪುರಿ ಓದೋದು ಬಿಟ್ಬಿಟ್ಟು ಇಲ್ಲಿ ಊಟಕ್ಕೆ ಬಂದು ಮಾಡ್ಕೊಯ್ತೀವಿ ನಾವು. ಊಟ ಚೆನ್ನಾಗಿದೆ, ಅಷ್ಟು ಸೂಪರ್ ಆಗಿದೆ ಊಟ. ಇವತ್ತು ಏನೆಲ್ಲ ಕೊಟ್ಟರು? ಹಪ್ಪಳ, ಕಾಳು ಇವೆಲ್ಲ ಡೈಲಿ ಹಂಗೆ ಇರುತ್ತೆ. ಡೈಲಿ ಮೊಸರನ್ನ ಇವೆಲ್ಲ. ಇದೇ ಊಟ ಹೊರಗಡೆ ಮಾಡಬೇಕು ಅಂದ್ರೆ ಎಷ್ಟು ಬೇಕಾಗುತ್ತೆ? ಒಂದು 50 ರೂಪಾಯಿ 60 ರೂಪಾಯಿ ಮೇಲೆ ಬೇಕಾಗುತ್ತೆ. ಹೊಟ್ಟೆ ತುಂಬ ಕೊಡೋಲ್ಲ, ಬರೀ ಪ್ಲೇಟ್. ಇಲ್ಲ, ಅವ್ರು ಅಳತೆ ಕೊಡ್ತಾರೆ. ಇಲ್ಲಿ ನಾವು ಹಾಕಿಸ್ಕೋಬೋದು ಕೇಳಿ. ಎಷ್ಟು ಬೇಕಾದ್ರೆ ಕೊಡ್ತಾರಾ? ಎಷ್ಟು ಬೇಕಾದ್ರೂ ಕೊಡ್ತಾರೆ. 2-3 ಸಲ ಹೋದ್ರು ಹಾಕ್ತಾರೆ. ಅಣ್ಣ ಬೇಕಾದ್ರೆ ಎಷ್ಟು ಬೇಕಾದ್ರೆ ತಿನ್ರಿ, ವೇಸ್ಟ್ ಮಾಡಬೇಡ್ರಿ ಅಂತಾರೆ. ಅಷ್ಟು ವೇಸ್ಟ್ ಮಾಡಬೇಡಿ. ವೇಸ್ಟ್ ಮಾಡಬಾರ್ದು ನಾವು. ಎಷ್ಟು ಬೇಕಾದ್ರೆ ತಿನ್ನಿ, ವೇಸ್ಟ್ ಮಾಡಬಾರ್ದು. ನಾವು ತಿನ್ನೋಷ್ಟು ತಿನ್ಕೋಬೇಕು ಅಷ್ಟೇ. ಅವ್ರಿಗೆ ಏನು ಹೇಳ್ತೀರಾ? ಅಂಥವ್ರಿಗೆ ಯಾವಾಗಲೂ ಹಂಗೆ ಮಾಡ್ತಾ ಇರಲಿ, ದೇವರು ಹಂಗೆ ಕೊಡಲಿ, ಅವ್ರಿಗೆ ಕೊಡಲಿ ಅಂತ ಹೇಳ್ತೀರಾ? ಕೊಡಲಿ. ನಮ್ಮಂಥವ್ರಿಗೆ ಸುಮಾರು ಜನಕ್ಕೆ ಆಗುತ್ತೆ, ಹಳ್ಳಿ ಕಡೆಯಿಂದ ಬಂದವ್ರಿಗೆ ಸುಮಾರು ಜನ. ಈಗ ಆಲ್ರೆಡಿ 5-6 ಕಡೆ ಮಾಡ್ತಾ ಇದ್ದಾರೆ, ಇದೊಂದು 10 ಕಡೆ ಆಗಲಿ ಅಂತ ಹೇಳ್ತಿದ್ರಾ? ಇನ್ನೂ ಆದರೆ ಇನ್ನೂ ಚಂದನೇ ಅಪ್ಪ. ಹೌದಾ? ಈಗ ಒಂದು 5 ಕಡೆ ಕೊಡ್ತಾ ಇದ್ದಾರೆ, ಈಗ ಒಂದು 50 ಕಡೆ ಆಗಲಿ ನಿಮ್ಮ ಆಗಲಿ. ಹಂಗೆ ಈಗ ಕೂಡ ಅಷ್ಟೇ ನೀಟಾಗಿ ಕೊಡ್ತಾರೆ ಹಂಗೆ. ಊಟ ಊಟ ಫೈನ್ ಆಗಿದೆಯಾ? ಫೈನ್ ಇದೆ, ಸಕ್ಕತ್ತಾಗಿದೆ. ಈ ಥರ ಎಲ್ಲೂ ಕೊಡಲ್ಲ, ಚೆನ್ನಾಗಿ ಮಾಡ್ತಾಯಿದ್ದಾರೆ. ಚೆನ್ನಾಗಿ ಮಾಡ್ತಾರೆ. ಹೋಟ್ಲಲ್ಲಿ ಈ ಥರನೂ ಕೊಡಲ್ಲ, ತೊಗೊಂಡು ಈ ಥರ ಕೊಡಲ್ಲ, ಈ ಥರ ಫ್ರೀಯಾಗಿ ಕೊಡ್ತಾ ಇದ್ದಾರೆ. ಒಳ್ಳೆ ಚೆನ್ನಾಗಿ ಕೊಡ್ತಾಯಿದ್ದಾರೆ. ಓಕೆ, ಅದು ಚೆನ್ನಾಗಿತ್ತು. ದೇವರು ಒಳ್ಳೇದು ಮಾಡ್ತಾರೆ, ಆರೋಗ್ಯ ಚೆನ್ನಾಗಿರಲಿ. ಎಷ್ಟಿಂದ ಬರ್ತಾ ಇದ್ದೀರಾ? ನಾವು ಕೆಲಸ ಇದ್ದರೆ ಬರಲ್ಲ, ವಾರಕ್ಕೆ ಒಂದು ಸತಿ 2-3 ಸತಿ. ಹೆಂಗೆ ಗೊತ್ತಾಯ್ತು ಇಲ್ಲಿ ಫ್ರೀ ಕೊಡ್ತಿರೋದು? ನಮಗೆ ಯಾರೋ ತೋರಿಸಿದ್ರು ಸರ್, ನಿಮಗೆ ಬೇರೆ ಯಾರು ಹೇಳಿದ್ರು, ಬಂದು ಊಟ ಮಾಡಿ. ಮುಂಚೆ ಬಂದಿದ್ರಾ? ಮುಂಚೆ ಎಲ್ಲ ಬರ್ತಾಯಿದ್ದೀವಿ. ಚೆನ್ನಾಗಿದೆ, ಫೈನ್. ಎಷ್ಟು ಬೇಕಾದ್ರೂ ಕೊಡ್ತಾರೆ ಊಟನ? ಎಷ್ಟು ಬೇಕಾದ್ರೂ ಅದೇನು ವೇಸ್ಟ್ ಮಾಡಬಾರ್ದ, ಎಷ್ಟು ಬೇಕಾದ್ರೂ ಹಾಕಿಸ್ಕೊಂಡು ಊಟ ಮಾಡಿ. ಎಷ್ಟು ಬೇಕಾದ್ರೂ ತಿನ್ಬೋದು. 4 ಸಲ ಎಷ್ಟು ಹಾಕಿರೋ ಬೇಜಾರು ಮಾಡ್ಕೊಂಡು ಹಾಕ್ತಾರೆ. ಅದೇ